ಬೀದರ್ ಗುತ್ತಿಗೆದಾರನ ಆತ್ಮಹತ್ಯೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಎದುರಾಗಿದೆ. ಇಲ್ಲಿ ಸಾವಿಗಿಂತ ಮುಂಚೆ ಸಚಿನ್ ಪಾಂಚಾಳ್ ಮಾಡಿದ್ದೇನು, ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ಈ ಸಚಿನ್ ಪಾಂಚಾಳ್ ಮಾಡಿದ್ದೇನು ಅಂತ CCTVಯಲ್ಲಿ ಸಚಿನ್ ಚಲನವಲನದ ದೃಶ್ಯ ಒಂದು ಕಡೆ ಸೆರೆಯಾಗಿದೆ. ಆತ್ಮಹತ್ಯೆಗಿಂತ ಮುಂಚೆ ಖಾಸಗಿ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ಕಳೆದಿದ್ದ ಈ ವ್ಯಕ್ತಿ. ಅದು ಆ ಒಂದು ನಿರ್ಧಾರ ಇದೆಯಲ್ಲ, ಒಬ್ಬ ಮನುಷ್ಯ ತಾನು ತನ್ನ ಜೀವವನ್ನು ಕೊನೆಗೊಳಿಸ್ಕೊಳ್ಬೇಕು ಅನ್ನೋ ತೀರ್ಮಾನ ಇದೆಯಲ್ಲ, ಅದಷ್ಟು ಸುಲಭಕ್ಕೆ ಮಾಡೋಕ್ಕೆ ಬರಲ್ಲ. ಯಾರೇ ಆತ್ಮಹತ್ಯೆ ಮಾಡಿಕೊಂಡು ಅಷ್ಟೇ, ಅದು ತುಂಬ ದೃಢ ನಿರ್ಧಾರ ಬೇಕಾಗತ್ತೆ. ನನಗಿನ್ನು ಈ ಭೂಮಿ ಮೇಲೆ ಬದುಕೋಕ್ಕಾಗಲ್ಲ, ನಾನು ಬದುಕಿದ್ರೂ ಕೂಡ ಆ ಬದುಕಾಗಿರಲ್ಲ, ಹಿಂಸೆ ಆಗುತ್ತೆ, ಸಂಕಟ ಆಗುತ್ತೆ, ನೋವಾಗುತ್ತೆ ಅಂತ ಬಂದಾಗಲೇ ಒಬ್ಬ ಮನುಷ್ಯ ಆತ್ಮಹತ್ಯೆ ನಿರ್ಧಾರಕ್ಕೆ ಬರೋದು. ಖಾಸಗಿ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ಕಳೆದಿದ್ದ ಈ ವ್ಯಕ್ತಿ ಮದ್ಯಪಾನ ಕೂಡ ಮಾಡಿದ್ದ ಅಂತ ಕಾಣುತ್ತೆ. ಊಟ ಮಾಡಿದ್ನೋ ಮದ್ಯಪಾನ ಮಾಡಿದ್ನೋ ಇರಲಿ ಒಂದು ಕಡೆ, ಬಿಲ್ ಪೇ ಮಾಡೋಕ್ಕೆ ಸ್ನೇಹಿತ ಇವನಿಗೆ ಹಣ ತುಂಬಿದ್ದ. ಅವತ್ತು ಸ್ನೇಹಿತ ಇವನಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದದ್ದು. ಇವನೇನು ಊಟ ಮಾಡಿದ್ನೋ ಕುಡಿದಿದ್ನೋ ಅದಕ್ಕೆ ಸ್ನೇಹಿತ ಹಣ ಪೇ ಮಾಡಿರ್ತಾನೆ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೇ ಇವನು ಹೋಟೆಲ್ಗೆ ಬಂದಿದ್ದ. ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡೇ ಹೋಟೆಲ್ಗೆ ಇವನು ಬಂದಿರೋದು, ಅಲ್ಲಿಂದ ಹೋಗಿರೋದು ಮಾಸ್ಕ್ ಹಾಕ್ಕೊಂಡೇ ಹೋಗಿದ್ದಾನೆ. ಬೀದರ್ನ ಪ್ರತಾಪ್ ನಗರದ ಖಾಸಗಿ ಹೋಟೆಲ್ನಲ್ಲಿ ಈ ದೃಶ್ಯ ಲಭ್ಯವಾಗಿದೆ. ಸಚಿನ್ ಪಾಂಚಾಳ್ ತನ್ನ ಬಹುಶಃ ಅವನ ಕಡೆಯ ಭೋಜನ, ಅವನ ಜೀವನದ ಕಡೆಯ ಭೋಜನ ಇರಬೇಕದು. ಸೊ ಅದನ್ನು ಮಾಡಿಕೊಂಡಲ್ಲಿಂದ ನಿರ್ಗಮಿಸಿರ್ತಾನೆ. ಅವನು ಹೋಟೆಲ್ನಲ್ಲಿ ಕುಳಿತುಕೊಂಡು ಡ್ರಿಂಕ್ಸ್ ಮಾಡಿದ್ದ. ಅವತ್ತು ಡಿಸೆಂಬರ್ 24 ಸಾಯಂಕಾಲ 6:25 ಹೋಟೆಲ್ಗೆ ಇವನು ಎಂಟ್ರಿ ಆಗಿರೋದು. ಅದೇ ದಿನ ರಾತ್ರಿ 8:38 ಹೋಟೆಲಿಂದ ಎಕ್ಸಿಟ್ ಆಗ್ತಾನೆ, ಇವನು ನಿರ್ಗಮಿಸ್ತಾನೆ ಅಲ್ಲಿಂದ. ಇದಾದ ನಂತರದಲ್ಲಿ ಇದೇ ಸಚಿನ್ ಆಮೇಲೆ ಎಲ್ರಿಗೂ ಜಗತ್ತಿಗೆ ಗೊತ್ತಾಗಿದ್ದು ಸೂಸೈಡ್ ಮಾಡ್ಕೊಂಡ್ಬಿಟ್ಟ ಅವನು ಅಂತ. ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ BJP ನಾಯಕರ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಮೃತ ಸಚಿನ್ ಮನೆಗೆ ಭೇಟಿ ಕೊಟ್ಟು ಭರವಸೆ ಕೊಟ್ಟಿದ್ದೀನಿ. ಆತ ತೀರ್ಕೊಂಡಾಗ ನಾನು ಅವ್ರ ಮನೆಗೆ ಹೋಗಿದ್ದೆ, ಒಂದು ಭರವಸೆ ಕೊಟ್ಟಿದ್ದೀನಿ, ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ, ತನಿಖೆ ಆದ ಮೇಲೆ ಏನು ರಿಪೋರ್ಟ್ ಬರುತ್ತೋ ಆ ರಿಪೋರ್ಟ್ ಆಧಾರದ ಮೇರೆಗೆ ನಾನು ಕ್ರಮ ಜರುಗಿಸ್ತೀನಿ ಅಂತ ಭರವಸೆ ಕೂಡ ಕೊಟ್ಟಿದ್ದೀನಿ. BJP ಮೇಲೆ ಭ್ರಷ್ಟಾಚಾರ ಕೂಡ ಸೇರಿದಂತೆ ಅನೇಕ ಆರೋಪಗಳಿವೆ. ಇದೆಲ್ಲ ಬಿಟ್ಟುಬಿಟ್ಟು ಇವರು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಏನು ಆರೋಪ ಇದೆ ಹೇಳಲಿ, ಅವರು ಏನು ಆರೋಪ ಇದೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ? ಡೆತ್ ನೋಟ್ನಲ್ಲಿ ಕೂಡ ಎಲ್ಲಿಯೂ ಸಚಿನ್ ಪಾಂಚಾಳ್ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಬರೋದಿಲ್ಲ. ಇವನು ಯಾರು ಸಚಿನ್ ಪಾಂಚಾಳ್ಗೊಬ್ಬ ಆಪ್ತ ಖರ್ಗೆ ಗೊತ್ತು ಅಂದ ಮಾತ್ರಕ್ಕೇ, ಖರ್ಗೆ ಅವನು ಗೊತ್ತು ಅಂತ ಹೇಳಿದ ಮಾತ್ರಕ್ಕೇ ಇವರ ಆತ್ಮಹತ್ಯೆ ಖರ್ಗೆ ಕಾರಣ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ರಾಜಕೀಯ ಪ್ರೇರಿತ ಹೇಳಿಕೆಗಳನ್ನು BJPಯಲ್ಲಿ ಕೊಡ್ತಾ ಇದೆ. BJP ವಿರೋಧ ಪಕ್ಷ, ಜವಾಬ್ದಾರಿಯುತ ವಿರೋಧ ಪಕ್ಷ ಕೆಲಸ ಮಾಡಲಿ. ಅವರು ಪ್ರಿಯಾಂಕ್ ಮೇಲಿನ ಹೊಟ್ಟೆ ಕಿಚ್ಚಿಗೆ ಇಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ, ಅವರು ನಂಬಿಕೆ ಇಡಬೇಕಲ್ವಾ ಅಂತ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. BJPಯವರು ಇವತ್ತು ಬರೀ ಅಪಪ್ರಚಾರ ಮಾಡೋದರಲ್ಲಿ ಬಹಳ ನಿಸ್ಸೀಮರಾಗಿದ್ದಾರೆ. ಅವ್ರಿಗೆ ಯಾವುದೇ ವಿಷಯಗಳಿಲ್ಲ. ಇವತ್ತು ಅವರೇನು ಸುಳ್ಳು ಹೇಳುವಂಥದ್ದು, ಮೋಸ ಮಾಡುವಂಥದ್ದು, ಅವ್ರ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಆರೋಪಗಳಿದ್ದಾವೆ, ಅವ್ರ ಮೇಲೆ ಅನೇಕ ಅಕ್ರಮಗಳ ಆರೋಪಗಳಿದ್ದಾವೆ. ಅದ್ರ ಬಗ್ಗೆ ಅವರೇನು ಮಾತಾಡೋದಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಏನು ಆರೋಪ ಇದೆ? ಏನಾದರೂ ಇವತ್ತು ನಾನು ಅವ್ರ ಪರಿವಾರದವರಿಗೂ ಭೇಟಿ ಮಾಡಿದ್ದೇನೆ. ಇವತ್ತು ಆ ಒಂದು ಮರಣ ಪತ್ರ ಏನಿದೆ ಅದನ್ನು ಓದಿದ್ದೇನೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನಾದರೂ ಪ್ರಚೋದನೆ ಮಾಡಿದ್ದಾರೆ ಅಂತ ಎಲ್ಲಾದರೂ ಬರೆದಿದೆಯಾ? ಏನೂ ಇಲ್ಲದೆ, ಯಾವುದೇ ಆರೋಪ ಇಲ್ಲದೆ, ಏನೂ ತಪ್ಪು ಮಾಡದೆ ಪ್ರಿಯಾಂಕ್ ಅವರ ರಾಜೀನಾಮೆ ಕೇಳುವಂಥದ್ದು ಸಮಂಜಸವಾಗಿದೆಯಾ? ಅದು ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಸುಳ್ಳೇ ಇವರು ಪ್ರತಿಭಟನೆ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂದ್ರೆ ಏನು ಅರ್ಥ ಇದೆ? ಇವ್ರ ಜವಾಬ್ದಾರಿ ಏನಿದೆ? ಇವತ್ತು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ,